ನೆಕ್ಸ್ಟ್ ವಿ ಆರ್ ಡಿಸ್ಕಸಿಂಗ್ ಕಮ್ಯುನಿಕೇಬಲ್ ಡಿಸೀಸ್. ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಏನು? ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒನ್ ಪರ್ಸನಿಂದ ಇನ್ನೊಬ್ಬರು ಪರ್ಸನ್ಗೆ ಹರಡೋ ಅಂಥದ್ದನ್ನ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ. ಅಂದರೆ ಕಮ್ಯುನಿಕೇಬಲ್ ಡಿಸೀಸ್ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡುತ್ತೆ. ಯಾವ ರೀತಿ? ಇನ್ಫೆಕ್ಟಿಷಿಯಸ್ ಏಜೆಂಟಿಂದ. ಅದು ಒಂದು ಸೋರ್ಸಿಂದ ಇನ್ನೊಂದು ರಿಸರ್ವಯರ್ಗೆ ಅಥವಾ ಒಂದು ರಿಸರ್ವಯರಿಂದ ಇನ್ನೊಂದು ಸಸ್ಪೆಕ್ಟಬಲ್ ಹೋಸ್ಟ್ಗೆ ಟ್ರಾನ್ಸ್ಫರ್ ಆಗೋದ್ರಿಂದ ಸ್ಪ್ರೆಡ್ ಆಗೋಂಥದ್ದು ಕಮ್ಯುನಿಕೇಬಲ್ ಡಿಸೀಸ್ ಅಂತ. ಅಂದರೆ ಈಸಿಯಾಗಿ ಹೇಳೋದಂದರೆ ಕಮ್ಯುನಿಕೇಬಲ್ ಡಿಸೀಸ್ ಅಂದರೆ ಒಂದು ಪರ್ಸನಿಂದ ಇನ್ನೊಂದು ಪರ್ಸನ್ಗೆ ಟ್ರಾನ್ಸ್ಮಿಟ್ ಆಗೋಂಥದ್ದು. ಮತ್ತು ಇದು ಮೇನ್ ಕಾಸೇಟಿವ್ ಆರ್ಗಾನಿಸಮ್ಸ್ ಮತ್ತು ಪೆಥೋಜನ್ಸ್ ಡೈರೆಕ್ಟ್ಲಿ ಅಥವಾ ಇಂಡೈರೆಕ್ಟ್ಲಿ ಟ್ರಾನ್ಸ್ಫರ್ ಆಗುತ್ತೆ. ಸೊ ಕಮ್ಯುನಿಕೇಬಲ್ ಡಿಸೀಸ್ ಆಲ್ಸೋ ಕಾಲ್ಡ್ ಇನ್ಫೆಕ್ಟಿಷಿಯಸ್ ಡಿಸೀಸ್. ನೆಕ್ಸ್ಟ್ ಇನ್ಫೆಕ್ಟಿಷಿಯಸ್ ಡಿಸೀಸ್ ಮಾಡೆಲ್ ಬಂದರೆ ಡಿಸೀಸ್ ಮೇಯ್ನಾಗಿ ಹೋಸ್ಟು, ಪ್ಯಾಥೋಜನ್ಸು, ಎನ್ವಿರಾನ್ಮೆಂಟು ಮತ್ತು ಹ್ಯೂಮನ್ ಪ್ಯಾಥೋಜನ್ಸ್ ಹೆಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಅದು ಏರ್ಬೋರ್ನಿಂದ ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ಕಂಟಾಮಿನೇಟೆಡ್ ವಾಟರಿಂದ, ಅಥವಾ ಒನ್ ಪರ್ಸನ್ ಅನದರ್ ಪರ್ಸನ್ನ ಟಚ್ ಮಾಡಿದಾಗ, ಅಥವಾ ಫೀಸಿಸಿಂದ, ಮತ್ತು ಬ್ಲಡ್ ಸ್ಟ್ರೀಮ್. ಅಂದರೆ ಇವಾಗ ಏನಾದರೂ ಮಸ್ಕಿಟೋ ಏನಾದರೂ ಒಬ್ಬ ಮಲೇರಿಯಾ ಪೇಷಂಟ್ನ ಕಟ್ಟು ಬಂದು ಮತ್ತೆ ನಮಗೆ ಕಚ್ಚಿದಾಗ ಅದು ಬ್ಲಡ್ ಸ್ಟ್ರೀಮಿಂದ ಟ್ರಾನ್ಸ್ಫರ್ ಆಗೋಂಥದ್ದು. ಟ್ರಾನ್ಸ್ಮಿಷನ್ ಮೋಡಿಗೆ ಬಂದರೆ ಡೈರೆಕ್ಟ್ ಟ್ರಾನ್ಸ್ಮಿಷನ್, ಇಂಡೈರೆಕ್ಟ್ ಟ್ರಾನ್ಸ್ಮಿಷನ್. ಡೈರೆಕ್ಟ್ ಟ್ರಾನ್ಸ್ಮಿಷನಲ್ಲಿ ಬಂದು ಫಿಸಿಕಲ್ ಕಾಂಟ್ಯಾಕ್ಟು, ಹೇರಿಂದ ಮತ್ತು ಡ್ರಾಪ್ಲೆಟ್ಸಿಂದ. ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಅಂದರೆ ವೆಹಿಕಲ್ ಇನ್ವಾಲ್ವ್ಡ್. ಅಂದರೆ ಫಾರ್ ಎಕ್ಸಾಂಪಲ್ ಮಸ್ಕಿಟೋ, ಈಗ ಆ ಇನ್ಫೆಕ್ಟೆಡ್ ಪರ್ಸನಿಂದ ನಮಗೆ ಮೀಡಿಯೇಟರ್ ಆಗಿ ಮಸ್ಕಿಟೋ ವರ್ಕ್ ಮಾಡುತ್ತಲ್ಲ, ಆ ಥರ. ಆ ವೆಹಿಕಲ್ ಇನ್ವಾಲ್ವಲ್ಲಿ ಇನ್ಯಾನಿಮೇಟ್ ಫೋಮೈಟ್ಸು, ಆ್ಯನಿಮೇಟ್ ಫೋಮೈಟ್ಸು. ಈ ಆ್ಯನಿಮೇಟ್ ಫೋಮೈಟ್ಸಲ್ಲಿ ಬಯೋಲಾಜಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ಲೈಕ್ ವೈರಸಸ್, ಫಿಲೇರಿಯಾಸ್, ಮಲೇರಿಯಾ, ದಟ್ ಬಯೋಲಾಜಿಕಲಲ್ಲಿ. ನೆಕ್ಸ್ಟ್ ಟೈಪ್ಸ್ ಆಫ್ ಕಮ್ಯುನಿಕೇಬಲ್ ಡಿಸೀಸ್. ಟೈಪ್ಸ್ ಆಫ್ ಕಮ್ಯುನಿಕೇಬಲ್ ಡಿಸೀಸ್ ಯಾವ್ಯಾವ ಅಂದರೆ ರೆಸ್ಪಿರೇಟರಿ ಇನ್ಫೆಕ್ಷನು, ಇಂಟೆಸ್ಟೈನಲ್ ಇನ್ಫೆಕ್ಷನು, ಸರ್ಫೇಸ್ ಇನ್ಫೆಕ್ಷನು, ಆಂಥ್ರೋಪೋಡ್ ಬಾರ್ನ್ ಇನ್ಫೆಕ್ಷನು, ಸೆಕ್ಷುಯಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್, ಇವೆಲ್ಲ ಕಮ್ಯುನಿಕೇಬಲ್ ಡಿಸೀಸ್ ಎಕ್ಸಾಂಪಲ್. ನೆಕ್ಸ್ಟ್ ಇನ್ಫೆಕ್ಟಿಷಿಯಸ್ ಡಿಸೀಸ್ಗೆ ಏಜೆಂಟ್ಸ್ ಯಾವ್ಯಾವು? ವೈರಸ್ ಬಂದರೆ ಯಾವ್ಯಾವ ಡಿಸೀಸ್ ಕಾಮನಾಗಿ ಬರುತ್ತೆ ಅಂದರೆ ಕಾಮನ್ ಕೋಲ್ಡು, ಇನ್ಫ್ಲುಯೆನ್ಸಾ, ಮೀಸಲ್ಸು, ಮಮ್ಸು, ಚಿಕನ್ ಪಾಕ್ಸು, ಏಡ್ಸು, ಹೆಪಟೈಟಿಸ್ ಬಿ. ನೆಕ್ಸ್ಟ್ ಇನ್ನು ಬ್ಯಾಕ್ಟೀರಿಯಾಗೆ ಬಂದರೆ ಕಾಲರಾ, ಟೈಫಾಯ್ಡು, ಟ್ಯೂಬರ್ಕ್ಯುಲೋಸಿಸ್ಸು, ಟೆಟಾನಸ್ಸು, ಆ್ಯಂಥ್ರಾಕ್ಸ್, ಫುಡ್ ಪಾಯ್ಸನಿಂಗು. ಫಂಗೈಗೆ ಬಂದರೆ ಸ್ಕಿನ್ ಇನ್ಫೆಕ್ಷನ್ಸು. ಪ್ರೋಟೋಝೋವಾಸ್ ಬಂದರೆ ಮಲೇರಿಯಾ, ಕಾಲಾಜರ, ಅಮೀಬಿಕ್ ಡಿಸೆಂಟ್ರಿ, ಸ್ಲೀಪಿಂಗ್ ಸಿಕ್ನೆಸ್ಸು. ನೆಕ್ಸ್ಟು ವಾರ್ಮ್ಸ್ ಬಂದರೆ ಇಂಟೆಸ್ಟೈನಲ್ ಇನ್ಫೆಕ್ಷನ್ಸು, ಎಲಿಫ್ಯಾಂಟಿಸಿಸ್. ಫಸ್ಟು ರೆಸ್ಪಿರೇಟರಿ ಇನ್ಫೆಕ್ಷನ್. ರೆಸ್ಪಿರೇಟರಿ ಇನ್ಫೆಕ್ಷನ್ ಅಂತಂದರೆ ದ ಇನ್ಫೆಕ್ಷನ್ ಮೇಯ್ನಾಗಿ ಕಾಸ್ ಬೈ ವೈರಸಸ್, ಬ್ಯಾಕ್ಟೀರಿಯಾ ಅಥವಾ ಅದರ್ ಪ್ಯಾಥೋಜೆನಿಕ್ ಮೈಕ್ರೋಬ್ಸ್. ಸೊ ಈ ಜರ್ಮ್ಸ್ ಏನು ಮಾಡುತ್ತೆ ಅಂದರೆ ರೆಸ್ಪಿರೇಟರಿ ಸಿಸ್ಟಮ್ನ ಇನ್ಫೆಕ್ಟ್ ಮಾಡುತ್ತೆ, ಎಸ್ಪೆಷಲಿ ಲಂಗು, ಥ್ರೋಟು, ಹೇರ್ವೇಸು. ಸೊ ಈಸಿಯಾಗಿ ಮ್ಯೂಕಸ್ ಮತ್ತು ಸಲೈವಯಿಂದ ಅದು ಸ್ಪ್ರೆಡ್ ಆಗುತ್ತೆ. ಸೊ ಅವಾಗ ಇನ್ಫೆಕ್ಷನ್ ಹೆಂಗೆ ಸ್ಪ್ರೆಡ್ ಆದಾಗ ಅದೇನು ಮಾಡುತ್ತೆ ಅಂದರೆ ಪರ್ಸನ್ಸ್ ಕಾಫು, ಸ್ನೀಸು ಅಥವಾ ಇದು ಮಾಡಿದಾಗ ಅದು ಇನ್ನೊಬ್ಬರು ಪರ್ಸನ್ಗೆ ಈಸಿಯಾಗಿ ಸ್ಪ್ರೆಡ್ ಆಗುತ್ತೆ, ಡ್ರಾಪ್ಲೆಟ್ ಇನ್ಫೆಕ್ಷನ್ ಥರ. ಸೊ ರೆಸ್ಪಿರೇಟರಿ ಇನ್ಫೆಕ್ಷನ್ ಮೇಯ್ನಾಗಿದ್ದು ವೈರಸ್ಸು, ಬ್ಯಾಕ್ಟೀರಿಯಾ ಅಥವಾ ಅದರ್ ಪ್ಯಾಥೋಜೆನಿಕ್ಕಿಂದ ಬರುತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ ಈ ಜರ್ಮ್ಸ್ ಬಂದು ರೆಸ್ಪಿರೇಟರಿ ಸಿಸ್ಟಮ್ನೇ ಇನ್ಫೆಕ್ಟ್ ಮಾಡುತ್ತೆ. ಮತ್ತು ಈ ಮ್ಯೂಕಸ್ ಮತ್ತು ಸಲೈವ, ರೆಸ್ಪಿರೇಟರಿ ಸಿಸ್ಟಮ್ನ ಮ್ಯೂಕಸ್ ಮತ್ತು ಸಲೈವದಲ್ಲಿ ಜರ್ಮ್ಸ್ ಇರುತ್ತೆ. ಸೊ ಅದನ್ನ ರೆಸ್ಪಿರೇಟರಿ ಸೆಕ್ರೇಷನ್ ಅಂತ ಕರಿತೀವಿ. ಈ ಇನ್ಫೆಕ್ಟೆಡ್ ಪರ್ಸನ್ ಕೆಮ್ಮಿದಾಗ ಅಥವಾ ಸೀನ್ದಾಗ ಏನಾಗುತ್ತೆ, ಇಲ್ಲ ಮಾತಾಡ್ಬೇಕಾದ್ರೆ ಅವ್ನ ಬಾಯಲ್ಲಿರೋ ಸಲೈವ ಅಥವಾ ಮ್ಯೂಕಸ್ಸು ಇನ್ನೊಂದು ಪರ್ಸನ್ಗೆ ಸ್ನೀಸಿಂಗ್ ಅಥವಾ ಮಾತಿನ ಮುಖಾಂತರ ಟ್ರಾನ್ಸ್ಫರ್ ಆದಾಗ ಆ ಪರ್ಸನ್ ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ. ಸೊ ಇದನ್ನ ಡ್ರಾಪ್ಲೆಟ್ ಇನ್ಫೆಕ್ಷನ್ ಅಂತ ಕರಿತೀವಿ, ಡ್ರಾಪ್ಲೆಟ್. ನೆಕ್ಸ್ಟು ರೆಸ್ಪಿರೇಟರಿ ಡಿಸೀಸ್. ಮೇಯ್ನಾಗಿ ಯಾವ್ಯಾವ ರೆಸ್ಪಿರೇಟರಿ ಡಿಸೀಸ್? ಟ್ಯೂಬರ್ಕ್ಯುಲೋಸಿಸ್ಸು, ಚಿಕನ್ ಪಾಕ್ಸ್, ಮೀಸಲ್ಸ್, ಇನ್ಫ್ಲುಯೆನ್ಸಾ, ಡಿಪ್ತೀರಿಯಾ, ವೂಫಿಂಗ್ ಕಾಫ್. ಫಸ್ಟ್ ಒನ್ ಟ್ಯೂಬರ್ಕ್ಯುಲೋಸಿಸ್. ಟ್ಯೂಬರ್ಕ್ಯುಲೋಸಿಸ್ ಅಂತ ಬಂದರೆ ಟ್ಯೂಬರ್ಕ್ಯುಲೋಸಿಸ್ ಮೇಯ್ನಾಗಿ ಪ್ರೈಮರಿಲಿ ಎಫೆಕ್ಟ್ ಆಗೋದು ಲಂಗ್ಸ್ಗೆ. ಆ್ಯಂಡ್ ಇದು ಆಲ್ಸೋ ಅದರ್ ವೈಟಲ್ ಆರ್ಗನ್ಸ್ ಕೂಡ ಎಫೆಕ್ಟ್ ಮಾಡ್ತೀವಿ. ಯಾವ್ಯಾವ ಅಂದರೆ ಇಂಟೆಸ್ಟೈನು, ಬ್ರೈನು, ಬೋನ್ಸು, ಜಾಯಿಂಟ್ಸು, ಲಿಂಫ್ ಗ್ಲ್ಯಾಂಡ್ಸು ಎಕ್ಸೆಟ್ರಾ.
ಸೊ ಇನ್ಕ್ಯುಬೇಷನ್ ಪೀರಿಯಡ್ ಬಂದು ವೀಕ್ಸ್ ಟು ಮಂತ್ಸ್ ಟು ಇಯರ್ಸ್ ಡಿಪೆಂಡ್ ಆನ್ ಇನ್ಫೆಕ್ಷನ್ ಆ್ಯಂಡ್ ಇಮ್ಯುನಿಟಿ ಆಫ್ ದ ಪೇಷಂಟ್. ನೆಕ್ಸ್ಟ್ ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆಲ್ರೆಡಿ ನೋಡಿದಂಗೆ ಡ್ರಾಪ್ಲೆಟ್ ಇನ್ಫೆಕ್ಷನು ಮತ್ತು ಕಾಫಿಂಗು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಂದರೆ ಟಯರ್ಡ್ನೆಸ್ ಇರುತ್ತೆ, ಹೊಟ್ಟೆ ಹಶ್ವು ಇರಲ್ಲ, ಲಾಸ್ ಆಫ್ ಅಪಟೈಟ್ ಇರುತ್ತೆ, ವೆಯ್ಟ್ ಲಾಸ್ ಇರುತ್ತೆ, ಅನಿಮಿಕ್ ಆಗಿರ್ತಾರೆ, ಈವ್ನಿಂಗ್ ಟೈಮಲ್ಲಿ ಟೆಂಪ್ರೇಚರ್ ರೈಸ್ ಆಗೋದು ಮತ್ತು ಲಾಂಗ್ ಟೈಮ್ ಕಾಫ್ ಇರೋದು. ಸೊ ಇದನ್ನ ಹೆಂಗೆ ಪ್ರಿವೆಂಟ್ ಮಾಡೋದು ಅಂತಂದರೆ ಗುಡ್ ಸೋಷಿಯಲ್ ಕಂಡೀಷನ್ಸ್, ಸ್ವಲ್ಪ ಡಿಸ್ಟೆನ್ಸಲ್ಲಿ ಇರಬೇಕು ಮತ್ತು ಮಾಸ್ಕ್ ಯೂಸ್ ಮಾಡಬೇಕು, ಹ್ಯಾಂಡ್ ಶೇಕ್ ಆದಮೇಲೆ ಸ್ಯಾನಿಟೈಸರ್ ಯೂಸ್ ಮಾಡಬೇಕು ಮತ್ತು ಸ್ಯಾಟಿಸ್ಫ್ಯಾಕ್ಟ್ರಿ ಹೌಸಿಂಗ್ ಮತ್ತು ಅಡಿಕ್ವೇಟ್ ಡಯಟ್ ಫಾಲೋ ಮಾಡಬೇಕು. ಮತ್ತು BCG ವ್ಯಾಕ್ಸಿನ್ ಆಫ್ಟರ್ ಬರ್ತು BCG ವ್ಯಾಕ್ಸಿನ್ ತೊಗೊಳ್ಳೋದ್ರಿಂದ ಇದನ್ನು ಪ್ರಿವೆಂಟ್ ಮಾಡ್ಬೋದು. ಮತ್ತು ಮಿಲ್ಕಲ್ಲಿರೋಂಥ ಟ್ಯೂಬರ್ಕ್ಯುಲೋಸಿಸ್ ಇನ್ಫೆಕ್ಷನ್ನ ರಿಮೂವ್ ಮಾಡೋಕ್ಕೆ ಪ್ಯಾಸ್ಚರೈಸೇಷನ್ನ ಮಾಡ್ಬೋದು. ನೆಕ್ಸ್ಟ್ ಒನ್ನು ಚಿಕನ್ ಪಾಕ್ಸ್ ಆಲ್ರೆಡಿ ವಿ ಕಾಲ್ಡ್ ವೆರಿಸೆಲಾ. ಸೊ ಇಟ್ ಸ್ಪ್ರೆಡ್ ಫ್ರಮ್ ವೆರಿಸೆಲಾ ಜೂಸ್ಟರ್. ಇದು ಮೇನ್ಲಿ ಚಿಲ್ಡ್ರನ್ಸ್ ಅಂಡರ್ 10 ಇಯರ್ಸಲ್ಲೇ ಇದು ಬರುತ್ತೆ, ಅನ್ಕಾಮನ್ ಆಗಿ ಅಡಲ್ಟ್ಸಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ನೆಕ್ಸ್ಟ್ ಇನ್ಕ್ಯುಬೇಷನ್ ಪೀರಿಯಡ್ ಬಂದು 14 days to 16 days ಇರುತ್ತೆ ಚಿಕನ್ ಪಾಕ್ಸ್. ಸೊ ಚಿಕನ್ ಪಾಕ್ಸ್ ಯಾವ ಥರ ಸ್ಪ್ರೆಡ್ ಆಗುತ್ತೆ? ಡ್ರಾಪ್ಲೆಟ್ ಇನ್ಫೆಕ್ಷನಿಂದ ಮತ್ತು ಫ್ರೆಶ್ ಕಂಟಾಮಿನೇಟೆಡ್ ಫ್ಯೂಮೆಟ್ಸಿಂದ, ವೈರಸಸ್ಸಿಂದ. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಂದು ಫೀವರು, ರ್ಯಾಶ್, ಅಪಿಯರೆನ್ಸ್ ಆಫ್ ರ್ಯಾಶ್ ಇನ್ ದ ಫಾರ್ಮ್ ಆಫ್ ಕ್ರಾಪ್ ಆನ್ ಟ್ರಂಕ್, ಫೇಸ್ ಆ್ಯಂಡ್ ಲಿಮ್ಸ್. ಮ್ಯಾಕ್ಯುಲ್ಸ್ ಅಂದರೆ ಸ್ಮಾಲ್ ಫ್ಲಾಟ್ ಕಲರ್ಡ್ spot on the skin, appears first within 24 hours. Lesions are appear. ಅಂದರೆ ಯೂಶ್ವಲಿ ಏನಾಗುತ್ತೆ ಅಂದರೆ ಫಸ್ಟು ಸ್ಮಾಲ್ ಫ್ಲಾಟ್ ಕಲರ್ ರೆಡ್ ಸ್ಪಾಟ್ ಸ್ಕಿನ್ ಮೇಲೆ ಅಪಿಯರ್ ಆಗುತ್ತೆ, ಆಮೇಲೆ ವಿತಿನ್ 24 hours ಈ ಲೀಷನ್ಸ್ ಸ್ಟಾರ್ಟ್ ಆಗುತ್ತೆ. ಸಮ್ಟೈಮ್ಸ್ ಈ ಲೀಷನ್ಸ್ ಬಿಕಮ್ ಡ್ರೈ ಆ್ಯಂಡ್ ಫಾರ್ಮ್ ಸ್ಕೇಬ್. ನೆಕ್ಸ್ಟ್ ಪ್ರಿವೆಂಟ್ ಹೆಂಗೆ ಮಾಡೋದು? ಯೂಸ್ ಆಫ್ ಲೋಕಲ್ ಆ್ಯಂಟಿಸೆಪ್ಟಿಕ್ಸ್ ಲೈಕ್ chlorhexidine. If bacterial infection progress, antibiotics need to start. Next, transmission prevented by 5 to 7 days of isolation of patient. ಮತ್ತು ಪೇಷಂಟ್ ಯಾವ್ಯಾವ ಆರ್ಟಿಕಲ್ಸ್ನ ಯೂಸ್ ಮಾಡ್ತಾರೆ ಅದನ್ನೆಲ್ಲ ಪ್ರಾಪರಾಗಿ ಸ್ಟೆರಿಲೈಸ್ ಮಾಡಬೇಕು. ನೆಕ್ಸ್ಟು ಮೀಸಲ್ಸ್ ಆಲ್ಸೋ ಕಾಲ್ಡ್ ರುಬೆಲ್ಲಾ. ಸೊ ಇಟ್ಸ್ ಕಾಸ್ ಬೈ ರುಬೆಲ್ಲಾ ವೈರಸ್. ಇದು 3 to 5 years ಆಫ್ ಬೇಬೀಸಲ್ಲಿ ಕಾಣಿಸ್ಕೊಳ್ಳುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ ಬಂದು 8 to 14 days. ಮೋಡ್ ಆಫ್ ಟ್ರಾನ್ಸ್ಮಿಷನ್ ಡೈರೆಕ್ಟ್ ಕಾಂಟ್ಯಾಕ್ಟು ಅಥವಾ ಡ್ರಾಪ್ಲೆಟ್ ಕಾಂಟ್ಯಾಕ್ಟು. ನೆಕ್ಸ್ಟ್ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು 2 ಸ್ಟೇಜಾಗಿ ಡಿವೈಡ್ ಆಗುತ್ತೆ. ಒಂದು ಕ್ಯಾಟರಲ್ ಸ್ಟೇಜ್ ಆ್ಯಂಡ್ ಎರಪ್ಷನ್ ಸ್ಟೇಜ್. ಕ್ಯಾಟರಲ್ ಸ್ಟೇಜ್ಲು ಫೀವರ್ ಇರುತ್ತೆ, ರನ್ನಿಂಗ್ ನೋಸ್ ಇರುತ್ತೆ, ಕಾಫ್ ಇರುತ್ತೆ, ಮೌತ್ ಮೇಲೆ ರೆಡ್ ಸ್ಪಾಟ್ ಅಪಿಯರೆನ್ಸ್ ಇರುತ್ತೆ, ವಾಟ್ರಿ ಐಸ್ ಇರುತ್ತೆ. ಬಟ್ ಇನ್ ಎರಪ್ಷನ್ ಸ್ಟೇಜಲ್ಲಿ ರೆಡ್ ರ್ಯಾಶು ಬ್ಯಾಕ್ ಆಫ್ ದ ಇಯರ್ಸ್ ಆ್ಯಂಡ್ ಫೋರ್ಹೆಡ್ಸ್. ನೆಕ್ಸ್ಟು ರ್ಯಾಶ್ ಸ್ಪ್ರೆಡ್ ಆಲ್ ಓವರ್ ದ ಬಾಡಿ. ಹೆಂಗೆ ಪ್ರಿವೆಂಟ್ ಮಾಡೋದು? ಆ್ಯಕ್ಟಿವ್ ಇಮ್ಯುನೈಸೇಷನು ಮತ್ತು ಅಟಿನ್ಯೂಟೆಡ್ ಮೀಸಲ್ಸ್ ವೈರಸ್ನ ಓವರ್ 1 year ಏಜಲ್ಲಿ ಯೂಸ್ ಮಾಡೋದ್ರಿಂದ, ಮತ್ತು ಪ್ಯಾಸಿವ್ ಇಮ್ಯುನೈಸೇಷನ್ ಬೈ ಹ್ಯೂಮನ್ ನಾರ್ಮಲ್ ಇಮ್ಯುನೋಗ್ಲೋಬುಲಿನ್. ನೆಕ್ಸ್ಟ್ ಆಂಥ್ರೋಪಾಡ್ borne infection are human illness caused by parasites like ಯಾವ್ಯಾವು? mosquitoes, sandflies, bugs, backflies, snails, lice, etc. What are that arthropod borne infection ಅಂದರೆ malaria, tongue and filarias. First one, malaria. It's most occur in tropical regions. ಇದೊಂದು protozoal disease. So it caused by parasitic disease. Mainly it caused by Anopheles mosquito. Incubation period ಬಂದು 9 to 30 days. Mode of transmission vector transmission ಅಂದರೆ ಫೀಮೇಲ್ ಅನಾಫಿಲಿಸ್ ಮಸ್ಕಿಟೋ ಬೈಟಿಂದ, ಅಥವಾ ಡೈರೆಕ್ಟ್ ಟ್ರಾನ್ಸ್ಮಿಷನ್ ಅಂದರೆ ಇಂಜೆಕ್ಷನ್ ಆಫ್ ಇನ್ಫೆಕ್ಟೆಡ್ ಬ್ಲಡ್ ಟು ದ ಪ್ಲಾಸ್ಮಾ, ಕಂಜನೈಟಲ್ ಇನ್ಫೆಕ್ಟೆಡ್ ಫ್ರಮ್ ಮದರ್ ಟು ನ್ಯೂ ಬಾರ್ನ್. ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಏನು? ಕೋಲ್ಡ್ ಸ್ಟೇಜ್ ಮತ್ತು ಹಾಟ್ ಸ್ಟೇಜು, ಸ್ವೆಟಿಂಗ್ ಸ್ಟೇಜ್ ಅಂತ 3 ಸ್ಟೇಜ್ ಡಿವೈಡ್ ಮಾಡ್ತಾರೆ. ಕೋಲ್ಡ್ ಸ್ಟೇಜಲ್ಲಿ ಚಿಲ್ಸು, ಎಕ್ಸ್ಟ್ರೀಮ್ ಸೆನ್ಸೇಷನ್ ಆಫ್ ಕೋಲ್ಡ್ ಇರುತ್ತೆ. ಹಾಟ್ ಸ್ಟೇಜಲ್ಲಿ ಟೆಂಪ್ರೇಚರ್ ರೈಸ್ ಅಪ್ ಟು 106 ಇರುತ್ತೆ, ಇಂಟೆನ್ಸ್ ಹೆಡೇಕ್ ಇರುತ್ತೆ. ಸ್ವೆಟಿಂಗ್ ಸ್ಟೇಜಲ್ಲಿ ಬಂದರೆ ಫೀವರು ಡಿಕ್ರೀಸ್ ಆಗುತ್ತೆ, ಸ್ವೆಟ್ ಜಾಸ್ತಿ ಆಗೋದ್ರಿಂದ.
ಸೊ ಪ್ರಿವೆನ್ಷನ್ ಅಗೇನ್ಸ್ಟ್ ಮಸ್ಕಿಟೋ ಬೈಟು ಮತ್ತು ಆ್ಯಂಟಿ ಲಾರ್ವಲ್ ಮೆಷರ್ಸು, ಆ್ಯಂಟಿ ಅಡಲ್ಟ್ ಮಸ್ಕಿಟೋ ಮೆಷರ್ಸು ಇವೆಲ್ಲ ತಗೊಳ್ಳೋದ್ರಿಂದ ತಡೆಗಟ್ಬೋದು. ನೆಕ್ಸ್ಟು ಪ್ಲೇಗ್ಯು ಒಂದು ಝೂನೋಟಿಕ್ ಡಿಸೀಸು. ಮೇಯ್ನಾಗಿ ಇದು ರ್ಯಾಟ್ಸಿಂದ ಟ್ರಾನ್ಸ್ಫರ್ ಆಗುತ್ತೆ. ಇನ್ಕ್ಯುಬೇಷನ್ ಪೀರಿಯಡ್ 9 to 30 days. ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಂದರೆ ಮೇಯ್ನಾಗಿ ನಿಮೋನಿಕ್ ಪ್ಲೇಗ್ಯು ಆದರೆ ಫೀವರು, ಹೆಡೇಕ್, ಕಾಫು, ಬ್ಲಡ್ ವಾಮಿಟಿಂಗು, ಡಿಸ್ನಿಯಾ, ಚೆಸ್ಟ್ ಪೇಯ್ನು, ವೀಕ್ನೆಸ್ಸು. ನೆಕ್ಸ್ಟು ಪ್ರಿವೆನ್ಷನು ಪ್ರೊಫೈಲಾಕ್ಸಿಸ್ ಪ್ರಿವೆನ್ಷನ್ ಬಂದು ಕಂಟ್ರೋಲಿಂಗ್ ಆಫ್ ರ್ಯಾಟ್ಸ್, ಅರ್ಲಿ ಡಯಾಗ್ನೋಸಿಸ್, ನೋಟಿಫಿಕೇಷನ್ ಮತ್ತು ಐಸೋಲೇಷನು, ಮತ್ತು ಅಟೆಂಡೆಂಟ್ ಟು ವೇರ್ ಪ್ರೊಟೆಕ್ಟಿವ್ measures like gloves, etc. Next, chemoprophylaxis. Protect by using suitable drugs. Vaccination. 2 vaccination are used: killed vaccination and attenuated vaccination. Next, surface infection and rabies, trachoma, tetanus, leprosy. And an infection mainly caused by bacteria, fungus, virus and parasites. First one, rabies. Rabies also called hydrophobia, caused by virus infected central nervous system and salivary gland. ಇನ್ಕ್ಯುಬೇಷನ್ ಪೀರಿಯಡ್ ಬಂದು ಚಿಲ್ಡ್ರನಲ್ಲಿ ಶಾರ್ಟರು ಮತ್ತು ಡಿಪೆಂಡ್ಸ್ ಆನ್ ಸೈಟ್ ಆಫ್ ಇನ್ಫೆಕ್ಷನ್. ಫೇಸ್ 30 days, ಹ್ಯಾಂಡ್ಸ್ 40 days, ಲೆಗ್ 60 days. ಓಲ್ ಮಿನಿಮಮ್ ಟೈಮ್ ಇಸ್ 9 days to 4 to 8 weeks. ನೆಕ್ಸ್ಟ್ ಇದು ಹೇಗೆ ಸ್ಪ್ರೆಡ್ ಆಗುತ್ತೆ ಈ ವೈರಸ್ ಅಂತಂದರೆ, ಆ್ಯನಿಮಲ್ ಬೈಟ್ ಆಗುತ್ತೆ. ಆ್ಯನಿಮಲ್ ಬೈಟ್ ಆದಾಗ ಏನಾಗುತ್ತೆ ಅಂದರೆ ದ ಇನ್ಫೆಕ್ಷನ್ನು ಫ್ರಮ್ ಬ್ರೈನ್ ಟು ಲಾಂಗರ್ ಫರ್ದರ್ ಅವೇ ಫ್ರಮ್ ಬ್ರೈನ್, ದ ಲಾಂಗರ್ ವೈರಸ್ ಟೇಕ್ ಟು ಸ್ಪ್ರೆಡ್. ವೈರಸ್ ಸ್ಪ್ರೆಡ್ ಥ್ರೂ ಸೆಂಟ್ರಲ್ ನರ್ವಸ್ ಸಿಸ್ಟಮು. ಮತ್ತು ಸಿಂಪ್ಟಮ್ಸ್ ಇನ್ ಹ್ಯೂಮನ್ಸ್ ಅಂದರೆ ಫೀವರು, ಡಿಪ್ರೆಷನ್ನು, ಆಜಿಟೇಷನ್, ಪೇನ್ಫುಲ್ ಸ್ಪಾಸಮ್, ಎಕ್ಸೆಸಿವ್ ಸಲೈವಾ, ಡೆತ್ ವಿತಿನ್ ಎ ವೀಕ್ ವಿತೌಟ್ ವ್ಯಾಕ್ಸಿನೇಷನ್. ಆ್ಯಂಡ್ ಇಮ್ಯುನೈಸೇಷನ್ ಬಂದು ಟ್ರೀಟ್ಮೆಂಟ್ ಬಂದು ಹಾಸ್ಪಿಟಲೈಸೇಷನ್, ಇಮ್ಯೂನ್ ಗ್ಲೋಬುಲಿನ್ ಇಂಜೆಕ್ಷನ್ಸ್, ಆ್ಯಂಟಿ ರೇಬಿಸಿಸ್ ವ್ಯಾಕ್ಸಿನ್ಸ್. If they are foaming, the drinking produced by spasm in the throat. Prevention, pre-exposure prophylaxis. Risky persons like zookeepers should be immunized. Compulsory vaccination to the pets and stray dogs. Post-exposure prophylaxis. Next, leprosy, also called Hannan's disease, chronic infection. This incubation period is 3 to 5 years. Next, mode of transmission mainly direct transmission ಅಥವಾ ಏರ್ಬೋರ್ನ್ ಡ್ರಾಪ್ಲೆಟ್. ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಬಂದು ನಮ್ನೆಸ್ ಇನ್ ದ ಸ್ಕಿನ್, ಫೇಸ್, ಹ್ಯಾಂಡ್ಸ್, ಫೀಟ್, ಲಾಸ್ ಆಫ್ ಸೆನ್ಸೇಷನು, ಲ್ಯಾಕ್ ಆಫ್ ಸೆನ್ಸೇಷನ್ ಇನ್ ದ ಫಿಂಗರ್ಸ್ ಆ್ಯಂಡ್ ಟೋಸ್ sometimes. Injury will lead even loss of fingers. Prevention, isolation and diagnosis and chemotherapy. Treated with specific, avoiding crowding, bad personal hygiene. ನೆಕ್ಸ್ಟ್ ಒಂದು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಇದು ಒಬ್ಬರಿಂದ ಇನ್ನೊಬ್ಬರಿಗೆ ಸೆಕ್ಷುವಲ್ ಕಾಂಟ್ಯಾಕ್ಟಿಂದ ಸ್ಪ್ರೆಡ್ ಆಗೋವಂಥದ್ದು. ಇದು ಬ್ಯಾಕ್ಟೀರಿಯಾ, ವೈರಸ್, ಪ್ಯಾರಾಸೈಟ್ಸಿಂದನೇ ಬರುತ್ತೆ. ಯಾವ್ಯಾವುದಾದ್ರು ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್ ಅಂದರೆ ಮೇಯ್ನಾಗಿ ಏಡ್ಸ್, ಸಿಫಿಲಿಸು, ಗೊನೇರಿಯಾ. ಸಿಫಿಲಿಸ್ ಬಂದು ಈಸ್ ಕ್ರೋನಿಕ್ ಸಿಸ್ಟಮೆಟಿಕ್ ಇನ್ಫೆಕ್ಷನ್. ಇನ್ಕ್ಯುಬೇಷನ್ ಪೀರಿಯಡ್ 10 days to 10 weeks. ಆವ್ರೇಜ್ ಪೀರಿಯಡ್ 3 weeks. ಮೋಡ್ ಆಫ್ ಟ್ರಾನ್ಸ್ಮಿಷನ್, ಸೆಕ್ಷುವಲ್ ಕಾಂಟ್ಯಾಕ್ಟ್ with infected partner. Less common, blood transmission and mother to child. Prevention, use contraceptives, avoid unsafe sexual contact, create awareness about sexual transmitted disease. Next, AIDS, acquired immunodeficiency syndrome.
ಇದು ಏಡ್ಸ್ ಕೂಡ ಒಂದು ಕ್ರಾನಿಕ್ ಇನ್ಫೆಕ್ಷನ್ನು. ಇದು ಇನ್ಫೆಕ್ಷನಿಂದ ಬಾಡಿಲಿರೋ ಇಮ್ಯುನಿಟಿ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ಇನ್ಕ್ಯುಬೇಷನ್ ಪೀರಿಯಡ್ ಬಂದು 8 to 10 ಇಯರ್ಸ್ ಅಡಲ್ಟ್ಸಲ್ಲಿ, 8 to 10 ಇಯರ್ಸು. ಫಾರ್ ಚಿಲ್ಡ್ರನ್ಸ್ ಬಿಲೋ 5 ಇಯರ್ಸ್ ವಿತಿನ್ 2 ಇಯರ್ಸ್. ನೆಕ್ಸ್ಟು ಮೋಡ್ ಆಫ್ ಟ್ರಾನ್ಸ್ಮಿಷನ್ ಆ್ಯಸ್ ಯೂಶುವಲ್ ಸೆಕ್ಷುವಲ್ ಕಾಂಟ್ಯಾಕ್ಟ್, ಬ್ಲಡ್ ಪ್ರಾಡಕ್ಟ್ಸ್, ಬ್ಲಡ್ ಟ್ರಾನ್ಸ್ಫ್ಯೂಷನ್ ಆರ್ ಶೇರಿಂಗ್ ಕಂಟಾಮಿನೇಟೆಡ್ ನೀಡಲ್, ಸಿರಿಂಜ್ from mother to fetus, fluids like semen and unsterilized blades. Next signs and symptoms. Signs and symptoms ಬಂದು symptoms appear within 6 weeks of infection. Swollen lymph nodes, fever, fatigue, rash, sore throat and other symptoms like unexpected weight loss, diarrhea, tuberculosis. Next to prevention, create awareness about HIV in children. Use protective measures like condoms, screening of blood products and tissues before transplant. ಮತ್ತು ಯಾವುದೇ ಇನ್ಸ್ಟ್ರೂಮೆಂಟ್ಸ್, ನೋಸ್, ಪ್ರಿಕಸ್, ಇಯರ್ ಲೋಬ್ಸ್ ಅದನ್ನೆಲ್ಲ ಸ್ಟೆರಿಲೈಸ್ ಮಾಡಬೇಕು. ಮತ್ತು ಯೂಸ್ ಡಿಸ್ಪೋಸಬಲ್ ಸಿಂಗಲ್ ಯೂಸ್ ಸಿರಿಂಜ್. ನೆಕ್ಸ್ಟು ಕಾಲರಾ ಸಿವಿಯರ್ ಗ್ಯಾಸ್ಟ್ರೋಇಂಟೆಸ್ಟೈನಲ್ ಇನ್ಫೆಕ್ಷನ್. ಇನ್ಕ್ಯುಬೇಷನ್ ಪೀರಿಯಡು few hours to 5 days. Mode of transmission through food, water, flies, insects, rarely contaminated with hands of person. Signs and symptoms: severe watery diarrhea, occasional vomiting, weakness, dehydration, subnormal temperature, electrolyte imbalance. ನೆಕ್ಸ್ಟ್ ಪ್ರಿವೆನ್ಷನು ಸ್ಟ್ರಿಕ್ಟ್ ಪರ್ಸ್ನಲ್ ಹೈಜೀನು, ಬಾಯ್ಲಿಂಗ್ ವಾಟರ್ನ ಯೂಸ್ ಮಾಡೋಂಥದ್ದು, ಅರ್ಲಿ ಡಿಟೆಕ್ಟ್ ಮಾಡೋಂಥದ್ದು, ಪ್ರಾಪರ್ ಇಮಿಡಿಯೇಟ್ ಟ್ರೀಟ್ಮೆಂಟ್ ಕೊಡೋಂಥದ್ದು,